ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿಲ್ಲಿ ಬದನೆಕಾಯಿ ತವಾ ಫ್ರೈ ಮಾಡೋದು ಯಾವ ಥರ ಅಂತ ನೋಡೋಣ. ತುಂಬಾ ಟೇಸ್ಟಿಯಾಗಿರುತ್ತೆ. ಮಾಡಿ ನೋಡಿ, ಇದು ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ. ನಾನಿಲ್ಲಿ ಒಂದು ದೊಡ್ಡ ಬದನೆಕಾಯಿ ತಗೊಂಡಿದ್ದೀನಿ. ಮತ್ತು ಈರುಳ್ಳಿ ಸಣ್ಣದಾಗಿ ಹಚ್ಚಿ ಒಂದು ಅರ್ಧ ಈರುಳ್ಳಿ ಅಷ್ಟು ತಗೊಂಡಿದ್ದೀನಿ. ಇಲ್ಲೂ ಸಾಂಬಾರು ಈರುಳ್ಳಿ ಆದರೂ ಯೂಸ್ ಮಾಡ್ಬೋದು. ಮತ್ತು ಬೆಳ್ಳುಳ್ಳಿ ಒಂದು ಗಡ್ಡೆಯಷ್ಟು, ಮತ್ತು ಶುಂಠಿ ಸ್ವಲ್ಪ, ಕರಿಬೇವಿನ ಸೊಪ್ಪು ಸ್ವಲ್ಪ, ಅರ್ಧ ನಿಂಬೆ ಹೋಳು ಇಷ್ಟು ತಗೊಂಡಿದ್ದೀನಿ. ಈಗ ಏನೇನು ಪುಡಿ ಹಾಕ್ತೀನಿ ಅಂತ ನೋಡಿ. ಧನಿಯಾ ಪುಡಿ 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ, ಅದಕ್ಕೋಸ್ಕರ. ಮತ್ತು ಅಚ್ಚ ಖಾರದ ಪುಡಿ ಅಷ್ಟು 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಇದು ಖಾರ ಜಾಸ್ತಿ ಇರೋದ್ರಿಂದ ನಾನು 1 ಸ್ಪೂನಷ್ಟು ತಗೊತಾ ಇದ್ದೀನಿ. ಈಗ ಗರಂ ಮಸಾಲೆ ಸ್ವಲ್ಪ 1 ಸ್ಪೂನಷ್ಟು, ಮತ್ತು ಜೀರಿಗೆ ಪುಡಿನೂ 1 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಜೀರಿಗೆ ಪುಡಿನೂ 1 ಸ್ಪೂನಷ್ಟು ಹಾಕ್ಕೊಂಡು ಎಲ್ಲನೂ ಸೇರಿಸಿ ಈಗ ಇಲ್ಲ ರುಬ್ಬೋ ಕಲ್ಲಿದ್ದರೆ ರುಬ್ಕೊಂಡ್ರೂ ಚೆನ್ನಾಗಿರುತ್ತೆ. ನಾನಿಲ್ಲಿ ತರಿತರಿಯಾಗಿ ಮಿಕ್ಸಿಗೆ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಬರೋಣ. ನೀರೇನು ಹಾಕ್ಕೋಬಾರ್ದು, ಹಂಗೆ ರುಬ್ಕೋಬೇಕು. ನಿಂಬೆ ಹಣ್ಣಿನ ರಸ ಹಾಕ್ಕೊಂಡು ತರಿತರಿಯಾಗಿ ರುಬ್ಕೊಂಬರೋಣ. ಎಲ್ಲನೂ ಸೇರಿಸ್ಕೊಂಡು ತುಂಬಾ ಟೇಸ್ಟಿಯಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಾ ಎಲ್ಲರೂ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಜಾರಿಗೆ ಹಾಕ್ಕೊಂಡಿದ್ದೀನಿ. ಈಗ ನಿಂಬೆ ರಸನೂ ಅದಕ್ಕೆ ಹಾಕ್ಕೊಳ್ಳೋಣ. ಅದನ್ನು ಹಾಕ್ಕೊಂಡು ರುಬ್ಕೊಂಬರೋಣ. ಒಂದು ಫೈನ್ ಪೇಸ್ಟ್ ಥರ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಬೇಕೋ ಟೇಸ್ಟ್ ನೋಡಿಕೊಂಡು ಹಾಕ್ಕೊಳ್ಳಿ. ರುಬ್ಬಿದಾದ್ಮೇಲೂ ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಏನಾದರೂ ಕಡಿಮೆ ಇತ್ತು ಅಂದರೆ ಹಾಕ್ಕೊಳ್ಳಿ. ಈಗ ನಿಂಬೆ ರಸನ ಹಾಕ್ಕೊಂಡು ನೋಡಿ ಎಷ್ಟು ಬೇಕೋ ಒಂದು ಅರ್ಧ ನಿಂಬೆ ಹಣ್ಣು ಅಷ್ಟು ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ಬೀಜ ಎಲ್ಲ ಹಾಕ್ಬಾರ್ದು, ಬೀಜ ಎಲ್ಲ ತೆಗೆದುಬಿಟ್ಟು ಹಾಕ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಮಾಡಿ ನೋಡಿ. ಡಿಫ್ರೆಂಟಾಗಿರೋ ಅಡುಗೆನ ಮಾಡ್ಕೊಂಡು ಬಂದು ನೋಡಿರಿ, ಟೇಸ್ಟ್ ನೋಡಿರಿ. ನೋಡಿ, ಈಗ ಪೈನ್ ಪೇಸ್ಟ್ ಥರ ಆಗಿದೆ. ನಾನು ನೀರೇನು ಹಾಕ್ಕೊಂಡಿಲ್ಲ, ಹಂಗೆ ರುಬ್ಕೊಂಡಿದ್ದು, ಬರೀ ನಿಂಬೆಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ ಅಷ್ಟೇ. ನೋಡಿ, ಈ ಥರ ರೆಡಿಯಾಗಿದೆ. ಈಗ ಇದನ್ನು ಯಾವ ಥರ ಯೂಸ್ ಮಾಡೋದು ಅಂತ ನೋಡೋಣ. ಈಗ ಬದನೆಕಾಯಿನ ಕಟ್ ಮಾಡ್ಕೊಳ್ಳೋಣ. ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಅಂದರೆ ಅಗಲ ಥಿಕ್ನೆಸ್ಸು ಸ್ವಲ್ಪ ಕಡಿಮೆ ಇರೋ ಥರ ಲೇಯರಾಗಿ ಕಟ್ ಮಾಡ್ಕೊಳ್ಳೋಣ. ಯಾಕಂದರೆ ಬೇಯೋವಾಗೆಲ್ಲ ಸ್ವಲ್ಪ ಚೆನ್ನಾಗಿ ಬೇಯಬೇಕಲ್ವ, ಅದಕ್ಕೋಸ್ಕರ. ದಪ್ಪ ಇದ್ದರೆ ಬೇಯೋದಿಲ್ಲ, ಅದಕ್ಕೋಸ್ಕರ. ನೋಡಿ, ಸರಿಯಾಗಿ ಅರ್ಧಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ನಾನು ಇದನ್ನು 2 ಪೀಸ್ ಮಾಡಿಕೊಂಡು ಆಮೇಲೆ ಅದರಲ್ಲೇ ಅರ್ಧ ಅರ್ಧ ಕಟ್ ಮಾಡ್ಕೊತ ಬರೋಣ ಸಣ್ಣ ಸಣ್ಣದಾಗಿ. ಎಷ್ಟು ಲೇಯರ್ ಬೇಕೋ ಅಷ್ಟು ಲೇಯರ್ ಬರುತ್ತೆ. ಅದು ತೆಳ್ಳಗೆ ಕಟ್ ಮಾಡಿಕೊಂಡ್ರೆ ನೋಡಿ, ಈ ಥರ ತೆಳ್ಳಗೆ ಕಟ್ ಮಾಡ್ಕೋಬೇಕು. ಜಾಸ್ತಿ ದಪ್ಪ ಇರಬಾರ್ದು, ಯಾಕಂದರೆ ಬೇಯಬೇಕಲ್ವ, ಅದು ಜಾಸ್ತಿ ಬೇಯಬೇಕು. ನಾವೇನು ನೀರೇನು ಹಾಕ್ತಾ ಇಲ್ವಲ್ಲ, ಹಂಗೆ ತವ ಮೇಲೆ ಬೇಯಿಸ್ತಾ ಇರೋದು, ಬರೀ ಎಣ್ಣೆ ಹಾಕ್ಬಿಟ್ಟು. ಅದಕ್ಕೋಸ್ಕರ ತೆಳ್ಳಗೆ ಕಟ್ ಮಾಡ್ಕೋಬೇಕು, ಚೆನ್ನಾಗಿ ಬೆಂದಿರುತ್ತೆ ಆಗ. ಈಗ ಈ ಪೇಸ್ಟನ್ನು ತಗೊಂಡು ಇದಕ್ಕೆಲ್ಲ ಅಪ್ಲೈ ಮಾಡೋಣ. ಇದ್ರ ಮೇಲೆ ಅದೇ ಫಿಶ್ ಫ್ರೈಗೆಲ್ಲ ಮಾಡ್ತೀವಲ್ಲ, ಅದೇ ಥರನೇ ಇದನ್ನು ಎಲ್ಲದಕ್ಕೂ ಅಪ್ಲೈ ಮಾಡ್ಕೋಬೇಕು. ಫುಲ್ 2 ಕಡೆಯೂ ಅಪ್ಲೈ ಮಾಡಿಕೊಂಡು ಇಟ್ಕೊಳ್ಳೋಣ. ನೋಡಿ, ಎಲ್ಲ ಕಡೆಯೂ ಅದು ಸ್ವಲ್ಪ ಸೆಂಟ್ರಲ್ಲೆಲ್ಲ ಸ್ವಲ್ಪ ಕಟ್ ಮಾಡ್ಕೋಬೇಕು. ಇದರಲ್ಲಿ ನಾನು ಕಟ್ ಮಾಡಿಲ್ಲ, ನೆಕ್ಸ್ಟ್ ಪೀಸಿಂದ ಕಟ್ ಮಾಡಿದ್ದೀನಿ. 2 ಕಡೆಯೂ ಸ್ವಲ್ಪ ಲೈಟಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಅದರೊಳಗಡೆ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ.
ನಾನು ಒಂದು ಪೀಸ್ಗೇನೋ ಕಟ್ ಮಾಡಿಲ್ಲ, ಆಮೇಲೆ ಕಟ್ ಮಾಡಿದೆ ಅದನ್ನು. ನೋಡಿ ಆ ಥರ ಎಲ್ಲ ಎರಡೂ ಕಡೆನೂ ಕಟ್ ಮಾಡಿಕೊಂಡ್ರೆ ಅದರೊಳಗಡೆ ಉಪ್ಪು ಖಾರ ಎಲ್ಲ ಮಸಾಲೆಗಳೆಲ್ಲ ಹೋಗಿ ಸೇರುತ್ತೆ. ಅದಕ್ಕೋಸ್ಕರ ಈ ಥರ ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡಿಕೊಂಡು ಎಲ್ಲನೂ ಅದೇ ಥರ ಹಚ್ಕೊಳ್ಳೋಣ. ಮಸಾಲೆ ಎಲ್ಲ ಕರೆಕ್ಟಾಗಿ ಸರಿ ಹೋಗುತ್ತೆ. ನಾವು ಹಾಕಿರೋ ಮಸಾಲೆಗೂ ಈ ಬದನೆಕಾಯಿಗೂ ಕರೆಕ್ಟಾಗಿರುತ್ತೆ. ತುಂಬ ಟೇಸ್ಟಿಯಾಗೂ ಇರುತ್ತೆ. ಮಾಡ್ಕೊಂಡು ತಿಂದು ನೋಡಿ ಹೇಗಿದೆ ಅಂತ ಕಾಮೆಂಟಲ್ಲಿ ಕಾಮೆಂಟ್ ಹಾಕಿರಿ. ನೋಡಿ ಎಲ್ಲ ಪೀಸು ಇದೇ ಥರ ಮಾಡ್ಕೊಂಡಿದ್ದೀನಿ. ಈಗ ಗ್ಯಾಸ್ ಹಚ್ಕೊಂಡು ಒಂದು ದಪ್ಪ ತಳ ಇರೋ ಪಾತ್ರೆ ಇಟ್ಕೊಳ್ಳೋಣ. ಅದು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಜಾಸ್ತಿನೂ ಎಣ್ಣೆ ಆಗೋದಿಲ್ಲ, ಇದು ಸ್ವಲ್ಪ ಆದರೆ ಸಾಕು. ಇದರಲ್ಲಿ ಎಣ್ಣೆ ಬಿಸಿ ಆದಮೇಲೆ ಈಗ ನಾವು ಹಚ್ಚಿಟ್ಕೊಂಡಿರೋ ಅಂಥ ಬದನೆಕಾಯಿನ ಇದ್ರ ಮೇಲೆ ಹಾಕೋಣ. ನೋಡಿ ಯಾವ ಥರ ಫಿಶ್ ಫ್ರೈ ಸೇಮ್ ಅದೇ ಥರ ಮಾಡ್ತೀವಲ್ವ ನಾವು. ಫಿಶ್ ಫ್ರೈ ಥರನೇ ಇರುತ್ತೆ, ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಮಾಡ್ಕೊಂಡು ತಿಂದು ನೋಡಿ. ಆದಮೇಲೆ ಎಲ್ಲ ಸ್ವಲ್ಪ ಎಣ್ಣೆ ಹಚ್ಕೊಂಡು ಸ್ವಲ್ಪ ಮುಚ್ಚಳ ಮುಚ್ಚಿಡೋಣ, ಬೇಗ ಬೇಯುತ್ತೆ. ಅಂದರೆ ಗ್ಯಾಸ್ನ ಸ್ವಲ್ಪ ಕಡಿಮೆನಲ್ಲೇ ಇಡೋಣ, ಜಾಸ್ತಿ ಇಡೋದು ಬೇಡ. ಚೆನ್ನಾಗಿ ಬೇಯಬೇಕಲ್ಲ. ನೋಡಿ ಈ ಥರ ಬೇಯ್ತಾ ಇದೆ. ಈಗ ಅದ್ರಲ್ಲಿ ಪ್ರೆಸ್ ಮಾಡಿದ್ರೆ ಹಂಗೆ ಪ್ರೆಸ್ ಆಗ್ತಾಯಿದೆ. ಇನ್ನು ಸ್ವಲ್ಪ ಇನ್ನೂ ಒಂದು ಕಡೆ ಮುಚ್ಚಿಡೋಣ. ಈಗ ಆಗಿರಬೇಕು ನೋಡಿ ಯಾವ ಥರ ಬಂದಿದೆ ಅಂತ. ಈಗ ಸರ್ವ್ ಮಾಡ್ಕೊಳ್ಳೋಣ. ಈಗ ಮಿಕ್ಕಿರೋದನ್ನು ನಾನು ಅದೇ ಥರ ಹಾಕ್ಕೊತಾ ಇದ್ದೀನಿ. ಅದು ಸೇಮ್ ಅದೇ ಥರ ಹಾಕ್ಕೊಂಡು ಮಾಡ್ಕೊಳ್ಳೋಣ. ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಥರ ಬದನೆಕಾಯಿ ಇದ್ದಾಗ ಮನೆಯಲ್ಲಿ ಈ ಥರ ಒಂದು ಸಾರಿ ಮಾಡಿ ನೋಡಿ ಹೇಗಿರುತ್ತೆ ಅಂತ ನೋಡಿ. ತುಂಬ ಈಸಿ, ಒಂದು 5 ಮಿನಿಟ್ಸಲ್ಲೇ ಆಗೋ ಕೆಲಸ ಇದು. ಟೇಸ್ಟಿಯಾಗಿರುತ್ತೆ. ಸಾಂಬಾರು ಇಲ್ಲ ಅಂದರೂ ಮಾಡಿಕೊಂಡು ಅನ್ನದ ಜೊತೆ ತಿಂದರೂ ಚೆನ್ನಾಗಿರುತ್ತೆ. ಅನ್ನಕ್ಕೆ, ಚಪಾತಿಗೆ ಎಲ್ಲದಕ್ಕೂ ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ. ಪರೋಟ ಎಲ್ಲ ತಿಂತೀವಲ್ಲ ಅದಕ್ಕೆಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಆಗಿದೆ, ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ನೋಡಿ ಯಾವ ಥರ ಇದೆ ಅಂತ. ಇನ್ನು ಸ್ವಲ್ಪ ಇದು ನಿಂಬೆಹಣ್ಣಿನ ರಸ ಹಾಕ್ಕೊತಾ ಇದ್ದೀನಿ. ಆದಮೇಲೆ ಸ್ವಲ್ಪ ಡೆಕೋರೇಷನ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸೈಡಲ್ಲಿ ಸ್ವಲ್ಪ ಈರುಳ್ಳಿ ಇಟ್ಕೊಳ್ಳೋಣ. ಈರುಳ್ಳಿ ಮತ್ತು ನಿಂಬೆಹಣ್ಣು ಇಟ್ಕೊಳ್ಳೋಣ. ಸ್ವಲ್ಪ ಜನ ನಿಂಬೆಹಣ್ಣು ಜಾಸ್ತಿ ಬೇಕು ಅನ್ನೋರಿಗೆ ಜಾಸ್ತಿನೇ ಇಟ್ಕೊಳ್ಳಿ. ಬದನೆಕಾಯಿ ತವಾ ಫ್ರೈ ಹೇಗಿದೆ ಅಂತ ನೋಡಿ, ಮಾಡ್ಕೊಳ್ಳಿ, ತಿನ್ನಿ. ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.